ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡಲು ಎಲ್ಲ ಜ್ಞಾನ ಕೊಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೀಸ್ ದ ಲಾರ್ಡ್. ನಾವು ಅನೇಕ ವಾರಗಳಿಂದ ಕ್ರಿಸ್ತನಲ್ಲಿ ನೆಲೆಗೊಳ್ಳುವ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ನಾವು ನೋಡಿದೆವು, ನಮಗೆ ಕ್ರಿಸ್ತನ ನೆಲೆಗೊಂಡಾಗ ನಮಗೆ ಆಗುವ ಪ್ರಯೋಜನಗಳು, ಆಶೀರ್ವಾದಗಳು ಏನಂತ ಹೇಳಿ. ಅದು ಅನೇಕ ವಿಷಯಗಳನ್ನು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಮೊದಲನೇದಾಗಿ ನಮಗೆ ಒಂದು ರಕ್ಷಣೆ ದೊರೆಯುತ್ತದೆ. ಅದರೊಟ್ಟಿಗೆ ನಮ್ಮಲ್ಲಿ ತ್ರೈಕ ದೇವರು ನಮ್ಮಲ್ಲಿ ನೆಲೆಗೊಳ್ತಾರೆ ಅಂತ ಹೇಳಿ ನೋಡಿದೆವು. ಅದರ ಮೂಲಕ ಕ್ರಿಸ್ತನ ಗುಣಗಳು, ಫಲಗಳನ್ನು ನಾವು ಫಲ ಕೊಡುವವರಾಗ್ತೇವೆ. ಯಾವ ಯಾವ ಫಲಗಳನ್ನು ಕೊಡ್ತೇವೆ ಇದರ ವಿಷಯದಲ್ಲಿ ಕೂಡ ನಾವು ನೋಡಿದ್ದೇವೆ. ಈಗ ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟ ಒಂದು ಭಾಳ ಅದ್ಭುತವಾದ ವಿಷಯ ಇಲ್ಲಿ ನಾವು ಇದೇ ಸಂದರ್ಭದಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ, ಒಂದು ಫಲವಾಗಿ ನಾವು ಅಲ್ಲಿ ಯೋಹಾನನ ಸುವಾರ್ತೆ, ನಾವು ಈ ಧ್ಯಾನಕ್ಕೆ ಮುಖ್ಯವಾಗಿ ಉಪಯೋಗಿಸಿದ ದೇವರ ವಾಕ್ಯಗಳು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡಿದೆವು. ಈಗ ನಾವು 7ನೇ ವಾಕ್ಯಕ್ಕೆ ಬರೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡಿ, ಇಲ್ಲಿ ಒಂದು ಫಲವಾಗಿ ನಮಗೇನು, ನಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅಂತ ನಾವು ಬರೆದಿದೆ. ಈಗ ಏನು ಬೇಕಾದರೂ ಬೇಡಿಕೊಳ್ಳಿರಂತ ಇಲ್ಲಿ ಬರೆದಿದೆ ಅಂತ ಹೇಳಿ ನಾವು ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇವೆ. ದೇವರು ಏನು ಬೇಕಾದರೂ ಬೇಡಿದರೆ ಕೊಡ್ತಾರೆ ಅಂತ ಹೇಳಿ ಕೆಲವರು ಅದನ್ನು, ಪ್ರವಾದಿಗಳದನ್ನು ಉಪಯೋಗಿಸಲು ಕೂಡ ಬಹುದು, ಕೆಲವು ಸೇವಕರು. ಆದರೆ ಭಾಳ ಅಗತ್ಯವಾಗಿ ಇಲ್ಲಿ ನೋಡಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಂದು ವಾಕ್ಯದ ಒಂದು ಭಾಗವನ್ನು ಇಟ್ಟುಕೊಂಡು ಯಾವತ್ತೂ ನಾವು ವಾಗ್ದಾನಗಳನ್ನು ತಗೊಳ್ಬಾರ್ದು. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದಂತ ಹೇಳುವ ಮೊದಲು ಅಲ್ಲಿ ಒಂದು ಅದಕ್ಕೆ ಕಂಡೀಷನ್ ಇದೆ. ಏನಂತ ಬರೆದಿದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ ಅಂತ ಹೇಳಿ. ದೇವರ ವಾಕ್ಯಗಳು. ಈಗ ಅಲ್ಲಿ ಯೇಸು ಹೇಳ್ಬೋದಿತ್ತು, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ ಅಂತ ಹೇಳಿ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಬಹಳ ಅಗತ್ಯವಾಗಿ ಯೇಸು ಅಲ್ಲಿ ಪ್ರಸ್ತಾಪ ಮಾಡುವ ವಿಷಯ ಏನಂದರೆ ವಾಕ್ಯಗಳನ್ನು ಪ್ರಸ್ತಾಪ ಮಾಡಿದ್ದಾನೆ. ಈಗ ನಾವು ಯೋಹಾನನ ಪತ್ರಿಕೆಯಲ್ಲಿ ನೋಡಿದ್ದೇವೆ, 1ನೇ ಪತ್ರಿಕೆಯಲ್ಲಿ, ಅಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ತಂದೆ ಮಗನಲ್ಲಿ ನೆಲೆಗೊಂಡಿದ್ದೀರಂತ ಉಂಟು. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮಲ್ಲಿ ವಾಕ್ಯಗಳು ನೆಲೆಗೊಂಡಿದ್ದರೆ. ಯಾಕೆ ವಾಕ್ಯಗಳು ನೆಲೆಗೊಂಡಿದ್ದರೆ ನಾವು ಏನು ಬೇಕಾದರೂ ಬೇಡಿಕೊಳ್ಬೋದು ಅಂತ ಹೇಳಿ ನೋಡಿ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಯಾಕೆ ಈ ವಿಷಯವನ್ನು ಯೇಸು ಪ್ರಸ್ತಾಪ ಮಾಡ್ತಾನೆ. ನಮ್ಮಲ್ಲಿ ವಾಕ್ಯ ನೆಲೆಗೊಂಡಿದ್ದರೆ ನಮ್ಮ ಪ್ರಾರ್ಥನೆಗಳು ಕೂಡ ವಾಕ್ಯದ ಆಧಾರದಲ್ಲಿ ಇರ್ತವೆ. ತಿಳಿತಲ್ಲ? ಅದಕ್ಕಾಗಿ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಮತ್ತು ವಾಕ್ಯದಲ್ಲಿ ನೆಲೆಗೊಳ್ಳುವುದು ಒಂದೇ. ನಾವು ವಾಕ್ಯದಲ್ಲಿ ನೆಲೆಗೊಂಡಾಗ ಅಥವಾ ನಮ್ಮಲ್ಲಿ ಕ್ರಿಸ್ತನ ವಾಕ್ಯಗಳು ನೆಲೆಗೊಂಡಾಗ ನಮಗೇನಾಗ್ತದೆ? ನಮಗೆ ದೇವರ ಇಚ್ಛೆ ಏನಂತ ತಿಳಿಯುತ್ತದೆ. ನಾವು ಪ್ರಾರ್ಥನೆಯಲ್ಲಿ ವಿಷಯದಲ್ಲಿ ನೋಡಿದರೆ, ಅನೇಕ ಕಡೆ ನೋಡಿದರೆ ದೇವರ ಇಚ್ಛೆ ಪ್ರಕಾರ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಉಂಟು. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಈಗ ಮತ್ತೇನ ಸುವಾರ್ತೆಯಲ್ಲಿ ಯೇಸುವಿನ ಬಳಿಗೆ ಶಿಷ್ಯರು ಬಂದಾಗ ಶಿಷ್ಯರು ನಮಗೆ ಪ್ರಾರ್ಥನೆ ಮಾಡಲು ಕಳಿಸು ಅಂತ ಹೇಳ್ತಾರೆ. ಆಗ ಯೇಸು, ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಒಂದು ಪ್ರಾರ್ಥನೆಯ ಮಾದರಿಯನ್ನು ಕೊಡ್ತಾನೆ. ಏನು? ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು
ಪರಿಶುದ್ಧವೆಂದು ಎಣಿಸಲ್ಪಡಿ, ನಿಮ್ಮ ರಾಜ್ಯವು ಬರಲಿ. ನೋಡಿ, ಇಲ್ಲಿ ಭಾಳ ಆಗತ್ತೆ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರು. ಅಂದರೆ ಈ ಭೂಲೋಕದಲ್ಲಿ ದೇವರ ಚಿತ್ತ ನೆರವೇರುವುದು ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ಮಾಡಬೇಕಾದ ಪ್ರಾರ್ಥನೆ. ಅದರ ನಂತರ ಉಳಿದ ಸಂಗತಿಗಳು ಬರ್ತವೆ. ಏನು? ನಮಗೆ ಸಂಬಂಧಪಟ್ಟ ನಮಗೆ ಅನುದಿನದ ಆಹಾರವನ್ನು ನಮಗೆ ಕೊಡು, ಉಳಿದ ನಮಗೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳು ಮತ್ತೆ ಬರ್ತವೆ. ಆದ್ದರಿಂದ ಮೊದಲು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ದೇವರ ಚಿತ್ತವು ಏನಂತ ತಿಳ್ಕೊಳ್ಬೇಕು. ಈಗ ದೇವರ ಚಿತ್ತ ನಮಗೆ ಹೇಗೆ ತಿಳಿಯುತ್ತದೆ? ದೇವರ ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ. ಅದಕ್ಕಾಗಿ ನಾವು ವಾಕ್ಯದಲ್ಲಿ ನೆಲೆಗೊಳ್ಳುವುದು. ಅದಕ್ಕಾಗಿ ಯೇಸು ಇಲ್ಲಿ ಏನು ಹೇಳ್ತಾನೆ? ನನ್ನ ವಾಕ್ಯಗಳು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅಂತ ಬರೆಯಲ್ಪಟ್ಟಿದೆ. ಭಾಳ ಅಗತ್ಯವಾಗಿ ನಾವು ಇನ್ನೊಂದು ವಾಕ್ಯ ನೋಡೋಣ. ಇಲ್ಲಿ ಯಾಕೋಬನ ಪತ್ರಿಕೆಗೆ ಹೋಗಿ 4ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಅಲ್ಲಿ ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೋಡಿ, ನಾವು ದುರಾಭಿಪ್ರಾಯದಿಂದ ಬೇಡಿಕೊಂಡ್ರೆ ನಮಗೆ ದೊರೆಯುವುದಿಲ್ಲ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ನಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ. ನಮ್ಮ ಒಂದು ಫಲವಾಗಿ ನಾವು ಕ್ರಿಸ್ತನಿಗೆ ನೆಲೆಗೊಂಡಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವ ಒಂದು ಫಲವಾಗಿ ನಾವು ನಮ್ಮ ಪ್ರಾರ್ಥನೆಗಳು ಆ ರೀತಿಯಾಗಿ ನಡೀತವೆ. ಅದು ಭಾಳ ಅಗತ್ಯವಾಗಿ ತಿಳ್ಕೊಳ್ಳೋದು. ಆದರೆ ಇಲ್ಲಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ಪ್ರಾರ್ಥನೆಗಳು ಕೂಡ ದೇವರ ಚಿತ್ತದ ಪ್ರಕಾರ ಇರಬೇಕು. ಯಾವಾಗ ನಮ್ಮಲ್ಲಿ ವಾಕ್ಯಗಳು ನೆಲೆಗೊಂಡಾಗ ನಮಗೆ ದೇವರ ವಾಕ್ಯ ಚಿತ್ತ ಏನಂತ ತಿಳಿಯುತ್ತದೆ. ನಮ್ಮ ಪ್ರಾರ್ಥನೆಗಳು ಕೂಡ ಅದೇ ರೀತಿಯಾಗಿರ್ತವೆ. ತಿಳಿತಲ್ಲ? ಇದನ್ನು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ನೋಡಿ, ಅಲ್ಲಿ 13ನೇ ವಾಕ್ಯ ನಾವು ನೋಡಿ ಏನು ಹೇಳ್ತದೆ ಅಂತ ಹೇಳಿ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗೋದು. ನೋಡಿ, ಇಲ್ಲಿ ಯೇಸು ಪುನಃ ಇಲ್ಲಿ ಪ್ರಸ್ತಾಪ ಏನು ಮಾಡ್ತಾನೆ? ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ. ನೋಡಿ, ಅಲ್ಲಿ ಈ 2-3 ಸಂಗತಿಗಳನ್ನು ನಾವು ಒಟ್ಟಾಗಿ ನಾವು ನೋಡಿದಾಗ ಕ್ರಿಸ್ತನ ಹೆಸರಿನಲ್ಲಿ ಯಾಕೆ ನೋಡಿ, ನಾವು ಭಾಳ ಅಗತ್ಯವಾಗಿ ಪ್ರಾರ್ಥನೆಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ನಾವು ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾನೆ. ಏನು? ಪ್ರಾರ್ಥನೆ ವಿಷಯದಲ್ಲಿ ಮಾತಾಡುವಾಗ ದೇವರು ಒಬ್ಬನೇ, ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಮಧ್ಯಸ್ಥನು ಒಬ್ಬನೇ ಅಂತ ಬರೆಯಲ್ಪಟ್ಟಿದೆ ಅಲ್ಲಿ. ಓನ್ಲಿ. ಯಾಕೆ ಮಧ್ಯಸ್ಥನು? ಯೇಸು ಕ್ರಿಸ್ತನು ಒಬ್ಬನೇ. ನೋಡಿ, ಅನೇಕ ಪಂಗಡಗಳಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳಿವೆ. ಕೆಲವರು ಮರಿಯಳ ಮೂಲಕ ಪ್ರಾರ್ಥನೆ ಮಾಡೋದು, ಕೆಲವರು ಅಪೊಸ್ತಲರ ಮೂಲಕ ಪ್ರಾರ್ಥನೆ ಮಾಡೋದು, ಕೆಲವರು ಇದೆಲ್ಲ ಸಂಗತಿಗಳಿವೆ. ಕೆಲವರು ಯಾರೋ ಸತ್ತ ವ್ಯಕ್ತಿಗಳ ಮೂಲಕ ಕೂಡ ಅವನು ಒಳ್ಳೆ ಭಕ್ತ ಅಂತ ಹೇಳಿ ಮದರ್ ತೆರೇಸಾ ಹೀಗೆ ಅನೇಕ ಪ್ರಾರ್ಥನೆಗಳಿವೆ. ಆದರೆ ನಾವು ದೇವರ ವಾಕ್ಯದ ಆಧಾರದಲ್ಲಿ ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾದ ನಾವು ನಮ್ಮ ಪ್ರಾರ್ಥನೆಗಳು ದೇವರ ವಾಕ್ಯಕ್ಕೆ ಆಧಾರವಾಗಿರಬೇಕು. ದೇವರ ವಾಕ್ಯದಲ್ಲಿ ಎಲ್ಲಿ ಕೂಡ ಯೇಸು ಕ್ರಿಸ್ತನನ್ನು ಮೂಲಕ ಬಿಟ್ಟು ಬೇರೆ ಯಾರೊಂದಿಗೆ ಪ್ರಾರ್ಥನೆ ಮಾಡಿದ ಎಲ್ಲಿ ನಿದರ್ಶನಗಳು ಇಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಸತ್ತವರು ಬದುಕಿರುವಾಗ ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಯಾರ ಹತ್ರ ಹೇಳ್ಬೋದು. ಆದರೆ ಸತ್ತವರ ಹತ್ರ ಎಲ್ಲೋ ಅವರು ಪರಲೋಕದಲ್ಲಿದ್ದಾರೆ, ನಮಗೋಸ್ಕರ ಬೇಡ್ತಾರೆ, ಇದೆಲ್ಲ ಖಾಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು. ಒಂದು ಜಾಗದಲ್ಲಿ ಮಾತ್ರ ಇಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನಂತ. ಆದ್ದರಿಂದ ನಾವು ನಮ್ಮ ಪ್ರಾರ್ಥನೆಗಳು ನನ್ನ ಹೆಸರಿನಲ್ಲಿ, ಯೇಸು ಏನು ಹೇಳ್ತಾನೆ? ನನ್ನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ. ಅಲ್ಲಿ ಯಾಕೋಬನ ಪತ್ರಿಕೆ ಅಲ್ಲಿ ದೇವರು ಒಬ್ಬನೇ, ದೇವರ ಹಾಗೂ ನಮ್ಮ ನಡುವಿನಲ್ಲಿ ಮಧ್ಯಸ್ಥನು ಒಬ್ಬನೇ. ನನಗೆ ಈ ವಿಷಯದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಗೊಂದಲ ಇದ್ದಾಗ ಈ ವಾಕ್ಯದ ಮೂಲಕ ದೇವರು ನನ್ನಲ್ಲಿ ದೃಢಪಡಿಸಿದ್ದು. ನಾವು ಯೇಸುವಿನ ಮೂಲಕ ಯಾಕೆ ಅಂತ ಬರೆದಿದೆ. ಯಾಕೆಂದರೆ ಅವನು ನಮ್ಮ ಪಾಪಕ್ಕೋಸ್ಕರ ಮಧ್ಯಸ್ಥನಾಗಿ
ಪ್ರಾಣ ಕೊಟ್ಟು ನಮಗೆ ದೇವರೊಂದಿಗೆ ಸಂಧಾನ ಮಾಡಿದವನು. ಆದ್ದರಿಂದ ಮಾತ್ರ ಅವನ ಮೂಲಕ ನಮಗೆ ಪ್ರಾರ್ಥನೆ ಮಾಡುವ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ಆತನು ಪ್ರಾರ್ಥನೆ ದೇವರು. ಆದ್ದರಿಂದ ಮತ್ತು ಆತನೀಗ ದೇವರಾಗಿದ್ದಾನೆ. ಆದ್ದರಿಂದ ನಾವು ಈ ಎಲ್ಲ ಸಂಗತಿಗಳ ಮೂಲಕ ತಿಳ್ಕೊಳ್ಬೇಕು, ಆತನ ಮೂಲಕ ಅಂತ ಹೇಳಿ. ನೋಡಿ, ಅಲ್ಲಿ ಪುನಃ ಅದೇ ವಿಷಯವನ್ನು 16ನೇ ಅಧ್ಯಾಯಕ್ಕೆ ಬಂದಾಗ ಕೂಡ ಯೋಹಾನನು ಇದೇ ಮಾತುಗಳನ್ನು ಹೇಳ್ತಾನೆ. ನೋಡಿ, ಅಲ್ಲಿ 16ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ, ನಿಮಗೆ ನಿಜವಾಗಿಯೂ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೋಡಿ, ಪ್ರಾರ್ಥನೆಗೆ ಫಲ ಸಿಗಬೇಕಾದರೆ ನಾವು ಕ್ರಿಸ್ತನ ಮೂಲಕ ಬರೋದು, ಕ್ರಿಸ್ತನ ಹೆಸರಿನಲ್ಲಿ. ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಅದರಿಂದ ನಮ್ಮ ಪ್ರಾರ್ಥನೆಗಳು ದೇವರ ವಾಕ್ಯದ ಆಧಾರವಾಗಿದ್ದರೆ ಆ ಪ್ರಾರ್ಥನೆಗಳು ಯೇಸು ಕ್ರಿಸ್ತನ ಮೂಲಕ ಮಾತ್ರ ಫಲ ಸಿಗುವುದಾಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇನ್ನೊಂದು ವಾಕ್ಯ ನಾವು ನೋಡೋಣ. ಯಾಕೋಬನ ಪತ್ರಿಕೆಗೆ ಹೋಗಿ ಅಲ್ಲಿ 5ನೇ ಅಧ್ಯಾಯ 16ನೇ ವಾಕ್ಯ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೊಬ್ಬರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯನ್ನು ಬಹುಬಲವಾಗಿದೆ ಅಂತ ಹೇಳಿ. ನೀತಿವಂತನು ಭಾಳ ಅಗತ್ಯವಾಗಿ ನಾವು ದೇವರ ಆಜ್ಞೆಗಳ ಪ್ರಕಾರ ನಡೆದು ಇದ್ದರೆ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಯಾವಾಗ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತೇವೆ, ನಾವು ಲೌಕಿಕ ರೀತಿಯ ಪ್ರಾರ್ಥನೆಗಳು, ನಮ್ಮ ಬೇಡಿಕೆಗಳು ಇರುವುದಿಲ್ಲ. ನಮ್ಮದು ಆತ್ಮಿಕ ರೀತಿಯ ಬೇಡಿಕೆಗಳೇ ಇರ್ತವೆ. ಆದ್ದರಿಂದ ನಮ್ಮ ಪ್ರಾರ್ಥನೆಯ ಒಂದು ಕ್ರಿಸ್ತನ ನೆಲೆಗೊಳ್ಳುವಾಗ ನಮ್ಮ ಪ್ರಾರ್ಥನೆ ಕೂಡ ಅದೇ ರೀತಿಯಾಗಿರ್ತದೆ. ಈಗ ಒಂದು ವಿಷಯದಲ್ಲಿ ಬಹಳ ನಾವು ಅಗತ್ಯವಾಗಿ ತಿಳ್ಕೊಳ್ಬೇಕು. ಯೂದನ ಪತ್ರಿಕೆಗೆ ಹೋಗಿ ಅಲ್ಲಿ 20ನೇ ವಾಕ್ಯ, ಅಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಯೂದನ ಪ್ರಕಟಣೆಗಿಂತ ಮೊದಲಿದೆ. 20ನೇ ವಾಕ್ಯ ನೋಡಿ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ಅಂತೇಳಿ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡು. ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಅನೇಕ ಗೊಂದಲಗಳು ಇವತ್ತು ದೇವಜನರಲ್ಲಿದೆ. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುವುದಂದರೆ ನಾವು ಏನು ಯೋಚಿಸ್ತೇವೆ ಅಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಂತ ಅನೇಕರು ಹೇಳ್ತಾರೆ. ಆದರೆ ಭಾಳ ಅಗತ್ಯವಾಗಿ ಈ ಗಲಿಬಿಲಿಯನ್ನು ನಾವು ಯಾರು ಕೂಡ ಹೊಂದಬಾರದು. ನಾವು ದೇವಜನರು, ನಮಗೆ ವಾಕ್ಯದ ಜ್ಞಾನ ಇದೆ, ಸ್ಪಷ್ಟವಾಗಿ ವಾಕ್ಯದಲ್ಲಿ ಏನು ಬರೆದಿದೆ ಅದನ್ನು ನಾವು ತಿಳ್ಕೊಂಡು ನಾವು ಇತರರಾಗಿರುವುದು ಅಲ್ಲ. ಅನೇಕರು ದೊಡ್ಡ ದೊಡ್ಡ ಸೇವಕರು ಕೂಡ ಅನ್ಯ ಭಾಷೆಯನ್ನೇ ಉಪಯೋಗ ಮಾಡಿಕೊಂಡು ಬರೆಯುತ್ತಾರೆ. ನಾವು ಪವಿತ್ರಾತ್ಮ ಭರಿತರಾಗಿ ನಡೆಯಬೇಕು ಅಂತ ಹೇಳಿ ಬರೆಯಲ್ಪಟ್ಟಿದೆ. ನೋಡಿ, ಅಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗಿ 8:26-27 ವಾಕ್ಯ ಏನು ಹೇಳ್ತದೆ ನೋಡಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಪವಿತ್ರಾತ್ಮನು ನಮ್ಮಲ್ಲಿದ್ದು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಈಗ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡೋದು, ಇದನ್ನು ನಾವು ನಮ್ಮ ಪ್ರಾರ್ಥನೆಗಳು ದೇವರ ಚಿತ್ತಕ್ಕೆ ಅನುಸಾರವಾಗಿದೆ. ದೇವರ ವಾಕ್ಯ ಏನು ಹೇಳ್ತದೆ? ಪವಿತ್ರಾತ್ಮನು ದೇವರ ಹೃದಯವನ್ನು ಬಲ್ಲಾತನು. ಆದ್ದರಿಂದ ಆತನಲ್ಲಿ ನಾವು ಇದ್ದಾಗ ನಾವು ಪ್ರತಿಯೊಬ್ಬರು ಪವಿತ್ರಾತ್ಮ ಅಭಿಷೇಕ್ತರು. ಆದ್ದರಿಂದ ನಾವು ನಮ್ಮ ಪ್ರಾರ್ಥನೆಗಳು ಪವಿತ್ರಾತ್ಮ ಭರಿತರಾಗಿ, ಅಂದರೆ ದೇವರ ವಾಕ್ಯಕ್ಕೆ ಆಧಾರವಾಗಿ ಇರಬೇಕಂತ ನಾವು ನಮ್ಮ ದೇವರ ವಾಕ್ಯದಲ್ಲಿ ಉಂಟು. ಆದರೆ ಇಲ್ಲಿ ಭಾಳ ಅಗತ್ಯವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅನ್ಯ ಭಾಷೆಯಲ್ಲಿ
ಪ್ರಾರ್ಥನೆ ಮಾಡೋದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದಂತ ಹೇಳಿ ಅನೇಕರು ಇದನ್ನು ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ. ನಾನು ಹೇಳೋದಿಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡೋದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ಸಂಗತಿಗಳನ್ನು ಬಹಳ ದೇವರ ವಾಕ್ಯದಲ್ಲಿ ನಾವು ಆಧಾರವಾಗಿ ಮಾಡಿಕೊಳ್ಬೇಕು. ಮೊದಲು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಅನ್ಯ ಭಾಷೆಯು ನಮಗೆ ಒಂದು ವರವಾಗಿ ಕೊಡಲ್ಪಟ್ಟದ್ದು ದೇವರೊಂದಿಗೆ ಮಾತಾಡಲಿಕ್ಕೆ. ಸ್ಪಷ್ಟವಾಗಿ ಇದಕ್ಕೆ ವಾಕ್ಯದ ಆಧಾರ ಇದೆ, ದೇವರೊಂದಿಗೆ ನಾವು ಮಾತಾಡಲಿಕ್ಕೆ. ಎರಡನೇದ್ದು, ಇದು ನಾವು ಆ ವರ ಕೊಡಲ್ಪಟ್ಟಿದೆ ನಮಗೆ ದೇವರೊಂದಿಗೆ ಮಾತಾಡಲಿಕ್ಕೆ. ಆದರೆ ಇದನ್ನು ಸಭೆಯಲ್ಲಿ ಉಪಯೋಗಿಸುವ ವಿಷಯದಲ್ಲಿ ಪೌಲನು ಅದನ್ನು ಸ್ಪಷ್ಟವಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ಇಡೀ ಅಧ್ಯಾಯವನ್ನು ಅದಕ್ಕೆ ಸಂಬಂಧಪಟ್ಟು ಇಟ್ಟಿದ್ದಾರೆ. ಈಗ ಇದರ ವಿಷಯದಲ್ಲಿ ನಾವು ಅದನ್ನು ಧ್ಯಾನಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ನೋಡೋಣ. ಮೊದಲು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 19ನೇ ವಾಕ್ಯ ಮೊದಲು ನೋಡಿ. ನಾವು ಇಡೀ ಅಧ್ಯಾಯವೇ ಅದಕ್ಕೆ ಸಂಬಂಧಪಟ್ಟು ಬರೆದವಳು. ಪೌಲನು ಮೊದಲು ಏನು ಹೇಳ್ತಾನೆ, ಪ್ರವಾದನೆ ಬಹಳ ಆಸಕ್ತಿಯಿಂದ, ಪ್ರವಾದನ ವರಕ್ಕಾಗಿ ನೀವು ಹೆಚ್ಚು ಆಸಕ್ತಿಯಿಂದ ಬೇಡಿಕೊಳ್ಳಿರಿ. ವಾಣಿಗಳನ್ನಾಡುವುದಕ್ಕಿಂತ ಪ್ರವಾದನೆ ವರ ಹೆಚ್ಚು ಸಭೆಯಲ್ಲಿ ಉಪಯೋಗಕ್ಕೆ. ನೋಡಿ, ಪ್ರತಿಯೊಂದು ವಾಕ್ಯಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ವರಗಳು ಸಭೆಯ ಒಳಿತಿಗೆ ಕೊಡಲ್ಪಟ್ಟಿದ್ದ ವಿನ ನಮ್ಮ ಒಳಿತಿಗೆ ಅಲ್ಲ, ಒಂದು ಸಭೆಯ ವೃದ್ಧಿಗಾಗಿ ಅಂತ ದೇವರ ವಾಕ್ಯದಲ್ಲಿ ಬರೆದಿದ್ದೆ. ಈಗ ಇಲ್ಲಿ 19ನೇ ವಾಕ್ಯಗಳನ್ನು ನೋಡಿ, ಪೌಲನು ಹೇಳ್ತಾನೆ ನೋಡಿ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ಈಗ ಯಾಕೆ ಅದನ್ನು ಪೌಲನು ಸ್ಪಷ್ಟವಾಗಿ ಅಲ್ಲಿ ವಿರೋಧಿಸ್ತಾನೆ, ತಿಳಿತಲ್ಲ. ಬೇಕಾದರೆ ಅಲ್ಲಿ 23ರಿಂದ ನಾವು ನೋಡೋಣ. ಹೀಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದಿದೆ ಎಂದು ಹೇಳುವುದಿಲ್ಲವೋ? ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂಬ ಅರುವನ್ನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶುದ್ಧನಾಗುವನು. ಅವನ ಹೃದಯ ರಹಸ್ಯಗಳು ಬಯಲಾಗುವು ಮತ್ತು ಅಡ್ಡಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆಂದು ಪ್ರಚುರಪಡಿಸುವನು. ನೋಡಿ, ಇಲ್ಲಿ ಪ್ರವಾದನೆ ಮಾಡಿದಾಗ ಯಾವುದೇ ಒಬ್ಬ ಹೊಸ ವ್ಯಕ್ತಿ ಬಂದಾಗ ಒಬ್ಬನು ಪ್ರವಾದಿಸುವುದರಿಂದ ಅವನ ಪಾಪಗಳು ಅಥವಾ ಅವನು ತಪ್ಪು ದಾರಿಯಲ್ಲಿ ನಡೆಯುವ ಸಂಗತಿಗಳು ದೇವರ ಮೂಲಕ ಅವನಿಗೆ ಪ್ರಕಟಗೊಂಡಾಗ ಅದನ್ನು ಅವನು ಪ್ರವಾದಿಸಿದ್ದಾರೆ. ಕೆಲವರು ಪ್ರವಾದಿಸುವುದು ಅವರಿಗೆ ಒಳ್ಳೆಯದಾಗ್ತದೆ ಅಂತ ಇಲ್ಲಿ ಬರೆಯುತ್ತದೆ. ಅವನ ಹೃದಯದ ನೋಡಿ, ಇಲ್ಲಿ ಏನು ಬರೆಯಲ್ಪಟ್ಟಿದ್ದು, ನೀವೆಲ್ಲರೂ ಪ್ರವಾದಿಸುತ್ತಿರೋ ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ವರವಿಲ್ಲದವನು ಒಳಗೆ ಬಂದು ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂಬ ಅರುವನ್ನು ಅಂದರೆ ಅವನು ತಪ್ಪುವ ವಿಷಯದಲ್ಲಿ ಪ್ರವಾದನೆಯ ಅಲ್ಲಿ ಹೇಳಿದಾಗ ತಾನು ಪಾಪಿ ಎಂದು ಒಪ್ಪಿಕೊಂಡು, ಈ ನನ್ನ ಪಾಪ ಇವರಿಗೆ ಹೇಗೆ ತಿಳಿಯಿತು, ಇವರು ಹೇಗೆ ಪ್ರವಾದಿಸಿದರು, ನಿಜವಾಗಿ ಇವರು ದೇವರು ಇವರ ಸಂಗಡ ಇದ್ದಾರೆ ಎಂಬ ಆ ಅರಿವು ಅವನಿಗೆ ಉಂಟಾಗ್ತದೆ ಅಂತ ಬರೆಯಲ್ಪಟ್ಟಿದೆ. ಈಗ ಮುಂದುವರಿದ ನೋಡಿ, ಹಾಗಾದರೆ ಸಹೋದರರೇ, ನೀವು ಕೂಡಿ ಬಂದಿರೋರಾಗ ಒಬ್ಬನು ಆಡುವುದು, ಒಬ್ಬನು ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದುದನ್ನು ತಿಳಿಸುವುದು, ಒಬ್ಬನು ವಾಣಿಯನ್ನಾಡುವುದು, ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ. ನೋಡಿ, ಇಲ್ಲಿ ವಾಣಿಯನ್ನು ಆಡುವಾಗ ಬಹಳ ಅಗತ್ಯವಾಗಿ ಪೌಲನು ಹೇಳ್ತಾನೆ, ಅದರ ಅರ್ಥವನ್ನು ಹೇಳುವ ವಿಷಯದಲ್ಲಿ ಬಂದಿದೆ. ನೀವು ಏನಾದರೂ ನುಡಿಸಿದರೂ ಭಕ್ತಿ ವೃದ್ಧಿಗಾಗಿ ನುಡಿಯಿರಿ. ನೋಡಿ, ಏನು ಮಾಡಿದರೂ ಭಕ್ತಿ ವೃದ್ಧಿಗಾಗಿ ಮಾಡಿರಿ. ಈಗ ವಾಣಿಗಳನ್ನು ಆಡುವುದರ ಮೂಲಕ ಇತರರಿಗೆ ಎಂಥ ಭಕ್ತಿ ವೃದ್ಧಿ ಆಗ್ತದೆ? ಅವರಿಗೆ ಏನು ಅರ್ಥ ಆಗೋದಿಲ್ಲ, ಅವನು ಏನು ವಾಣಿಗಳನ್ನು ಆಡ್ತಾನಂತ. ಆ ಭಾಷೆ ಆ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗದ ಭಾಷೆಯಲ್ಲಿ ಒಬ್ಬನು ಪ್ರಾರ್ಥನೆ ಮಾಡಿದಾಗ
ಇನ್ನೊಬ್ಬನಿಗೆ ಭಕ್ತಿ ವೃದ್ಧಿ ಹೇಗೆ ಉಂಟಾಗ್ತದೆ? ಅದನ್ನು ಪೌಲನಿಲ್ಲಿ ಹೇಳ್ತಾನೆ. ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ. ಆದ್ದರಿಂದ ವಾಣಿಗಳನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವವನ ನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ, ತಮ್ಮೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ. ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಮಾತಾಡಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾವಾಗ ಅರ್ಥ ಇಲ್ಲದವನಿದ್ದಾನೋ, ಆ ವಾಣಿಗಳ ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ಅವನು ಸುಮ್ಮನಿರಲಿ ಅಂತ ಬರೆಯಲ್ಪಟ್ಟಿದೆ. ನೋಡಿ, ಇವತ್ತು ಎಷ್ಟು ದೊಡ್ಡ ದೊಡ್ಡ ಸೇವಕರು ಕೂಡ ಸಭೆಯಲ್ಲಿ ಅರ್ಥ ಹೇಳುವವರು ಇಲ್ಲದಿದ್ದರೂ ಕೂಡ ವಾಣಿಗಳಲ್ಲಿ ಆಡಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ. ಇದನ್ನೆಲ್ಲ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದಕ್ಕೆ ನಾವು ಯಾವತ್ತೂ ಪವಿತ್ರಾತ್ಮ ಪ್ರೇರಿತರಾಗಿ ಅಂತ ಹೇಳ್ತಾರೆ. ಪವಿತ್ರಾತ್ಮನು ಗಲಿಬಿಲಿಗೆ ಕಾರಣ ಅಲ್ಲ ಅಂತ ಹೇಳ್ತಾನೆ. ದೇವರ ವಾಕ್ಯ ಸ್ಪಷ್ಟವಾಗಿದೆ. ಪವಿತ್ರಾತ್ಮನು ಯಾವ ಗಲಿಬಿಲಿಗೆ ಕಾರಣ ಅಲ್ಲ ಅಂತ ಹೇಳಿ. ಒಬ್ಬನು ಏನೋ ಒಂದು ಭಾಷೆ ಮಾತಾಡುವಾಗ ಇತರರು ಅದನ್ನು ಏನು ಅರ್ಥ ಆಗದ ಸಂಗತಿಗಳಿರುವಾಗ ಅವರು ಇತರರು ಏನಂತ ಯೋಚಿಸಬೇಕು ಯೋಚಿಸಿ. ಇಂಥ ಗಲಿಬಿಲಿಗೆ ಪವಿತ್ರಾತ್ಮನ ಕಾರಣ ಆಗ್ತಾನೆ? ಎಂದಿಗೂ ಇಲ್ಲ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಅಲ್ಲದಕ್ಕೆ ಪ್ರವಾದಿಗಳು ಇಬ್ಬರಾಗಲು ಮೂವರು ವಿವೇಚನೆ ಮಾಡಲಿ. ಕೂತಿರುವವನು ಮತ್ತೊಬ್ಬನಿಗೆ ಪ್ರಕಟಣೆ ಉಂಟಾದರೆ ಮೊದಲನವನು ಸುಮ್ಮನಾಗಲಿ. ನೀವೆಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸೋದಕ್ಕೆ ಅಡ್ಡಿ ಇಲ್ಲ. ಹೀಗೆ ಮಾಡಿದರೆ ಎಲ್ಲರೂ ಕಲಿತುಕೊಳ್ಳುವರು, ಎಲ್ಲರೂ ಎಚ್ಚರಿಕೆ ಹೊಂದುವರು. ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿವೆ. ದೇವರು ಸಮಾಧಾನಕ್ಕೆ ಕಾರಣವೇ ಹೊರತು ಗಲಿಬಿಲಿಗೆ ಕಾರಣವಲ್ಲ. ದೇವಜನರು ಎಲ್ಲ ಸಭೆಗಳು ಮರ್ಯಾದೆ ಪ್ರಕಾರ ನಡೆಯಬೇಕು. ನೋಡಿ, ಎಲ್ಲ ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟಿವೆ. ಆದ್ದರಿಂದ ವಾಣಿಗಳ ಆಡು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವುದಂದರೆ ಅನ್ಯ ಭಾಷೆಯಲ್ಲಿ ಮಾತಾಡುವುದು ಎಂಬ ಚಿಂತನೆಯನ್ನು ಬಿಟ್ಟುಬಿಡಿ. ಇಲ್ಲಿ ನೀವು ಪವಿತ್ರಾತ್ಮ ಅನ್ಯ ಭಾಷೆಯ ವರಕ್ಕೋಸ್ಕರ ಬೇಡ ಅಂತ ನಾನು ಹೇಳುವುದಿಲ್ಲ. ಬೇಡಿರಿ, ನಿಮ್ಗೆ ಖಂಡಿತವಾಗಿಯೂ ಎಲ್ಲ ಪವಿತ್ರಾತ್ಮನ ವರಗಳಿಗೋಸ್ಕರ ಬೇಡಿರಿ, ತಪ್ಪಿಲ್ಲ. ಆದರೆ ಬಹಳ ಅಗತ್ಯವಾಗಿ ಅನ್ಯ ಭಾಷೆಯ ವರವು ನಮ್ಮ ಮತ್ತು ದೇವರ ಮಧ್ಯದ ಸಂಬಂಧಕ್ಕೆ ಅದು ಪ್ರಾರ್ಥನೆಗೆ ಕೊಡಲ್ಪಟ್ಟದ್ದು ವಿನ ಸಭೆಯಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಅಲ್ಲ ಅಂತ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ. ಅದಕ್ಕೆ ಯಾಕೆ ಇಡೀ ಅಧ್ಯಾಯದಲ್ಲಿ ಅದನ್ನೇ ಚರ್ಚೆ ಮಾಡ್ತಾನೆ. ಆದರೆ ಇದನ್ನು ಅನೇಕ ಜನರು ತಿಳ್ಕೊಳ್ಳೋದು. ಕೆಲವರು ವಾದಗಳು ಅನೇಕ ಇವೆ. ಅದು ವೈಯಕ್ತಿಕ ಅನ್ಯ ಭಾಷೆ ಮತ್ತು ಕೆಲವು ಸಭೆಯಲ್ಲಿ ಕಾರ್ಪೊರೇಟ್ ಅನ್ಯ ಭಾಷೆ ಅಂತೆ. ಎಲ್ಲಿಂದ ಬರ್ತವೆ ಈ ಶಬ್ದಗಳು ನನಗೆ ಗೊತ್ತಿಲ್ಲ. ಅದನ್ನು ನಾನು ಹೇಳೋದು ಇಷ್ಟೇ, ದೇವರ ವಾಕ್ಯದಲ್ಲಿ ಸಭೆಯಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಅರ್ಥ ಇಲ್ಲದವನಿದ್ದರೆ ಅದನ್ನು ಮಾತಾಡಬಾರ್ದು ದೇವರ ವಾಕ್ಯದಲ್ಲಿದೆ. ಎರಡನೇ ಸಂಗತಿ, ಅನ್ಯ ಭಾಷೆ ನಾವು ಮತ್ತು ದೇವರ ಮಧ್ಯದಲ್ಲ ಸಂಬಂಧ. ನಮ್ಮ ಪ್ರಾರ್ಥನೆ, ಏಕಾಂತತನದ ಪ್ರಾರ್ಥನೆಯಲ್ಲಿ ಆ ವರವನ್ನು, ಅದಕ್ಕೆ ಪೌಲನು ಹೇಳ್ತಾನೆ, ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ನನಗೂ ಅನ್ಯ ಭಾಷೆಯ ವರ ಇದೆ, ಆದರೆ ಅದನ್ನು ನಾನು ಸಭೆಯಲ್ಲಿ ಅದನ್ನು ಉಪಯೋಗ ಮಾಡೋದಿಲ್ಲ, ನನ್ನ ಏಕಾಂತತನದ ಪ್ರಾರ್ಥನೆಯಲ್ಲಿ ಅಂತ ಹೇಳಿ. ಸಭೆಯಲ್ಲಿ ಅದನ್ನು ನಾನು ಅದಕ್ಕಿಂತ ನನ್ನ ಬುದ್ಧಿಯಿಂದ ಇತರರಿಗೆ ಅರ್ಥ ಆಗುವ ವಾಕ್ಯದಲ್ಲಿ ವಾಕ್ಯಗಳನ್ನು ಉಪಯೋಗಿಸಿ ನಾನು ಉಪದೇಶ ಮಾಡಲು ಇಷ್ಟಪಡ್ತೇನೆ ಅಂತ ಹೇಳಿ. ಯಾವುದೇ ಕಾರ್ಯಗಳನ್ನು ನಾವು ಮಾಡಿದರೂ ಭಕ್ತಿ ವೃದ್ಧಿಗಾಗಿ ಮಾಡಬೇಕು. ನಾವು ನಮ್ಮ ಹೆಚ್ಚಳಿಮೆಯನ್ನು ತೋರ್ಪಡಿಸಲಿಕ್ಕೆ ನಾವು ಅಭಿಷಿಕ್ತರು, ಇತರರು ಅಲ್ಲ, ಈ ಎಲ್ಲ ಕಾರ್ಯಗಳಿಗೆ ಇಂಥದ್ದೆಲ್ಲ ಸಂಗತಿಗಳನ್ನು ಉಪಯೋಗಿಸಿ ಇವತ್ತು ಸಭೆಗಳಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ. ಅದರಿಂದ ನಾನು ಸ್ಪಷ್ಟವಾಗಿ ಹೇಳೋದು, ದೇವರ ವಾಕ್ಯದ ಪ್ರಕಾರ ಪವಿತ್ರ ಆತ್ಮನಿಂದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವುದೆಂದರೆ ನಮ್ಮ ಪ್ರಾರ್ಥನೆಗಳು ಪವಿತ್ರಾತ್ಮ ಪ್ರೇರಿತವಾಗಿರುವಾಗ ನಮ್ಮ ಪ್ರಾರ್ಥನೆಯ ಪ್ರತಿಯೊಂದು ಅಂಶಗಳು ದೇವರ ವಾಕ್ಯಕ್ಕೆ ಆಧಾರವಾಗಿರ್ತವೆ ಮತ್ತು ದೇವರ ಚಿತ್ತ ಪ್ರಕಾರವಿರ್ತವೆ. ಅದು ಪವಿತ್ರಾತ್ಮ ಪ್ರೇರಿತವಾಗಿ ಮಾಡುವ ಪ್ರಾರ್ಥನೆ. ಅದಕ್ಕಾಗಿ ನೋಡಿ, ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪೌಲನೇನು ಹೇಳ್ತಾನೆ, ನೀವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ. ಆದ್ದರಿಂದ ಅದು ಪವಿತ್ರಾತ್ಮ ಭರಿತರಾಗಿ ನಾವು ನಮ್ಮ ಪ್ರಾರ್ಥನೆಗಳು ದೇವರ ವಾಕ್ಯಕ್ಕೆ ಆಧಾರವಾಗಿ ಮತ್ತು ದೇವರ ಚಿತ್ತಕ್ಕೆ ಆಧಾರವಾಗಿ ಇರಬೇಕು.
ಅದು ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡೋದು. ಅದು ಬಿಟ್ಟು ನಮಗೆ ಅದು ಬೇಕು ಇದು ಬೇಕಂತ ಬೇಡಿಕೊಳ್ಳುವುದು ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದಲ್ಲ. ಅದು ಭಾಳ ಅಗತ್ಯ. ಅದು ಬಿಟ್ಟು ಅನ್ಯ ಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದಂತ ಹೇಳಿ. ಪವಿತ್ರ ಅನ್ಯ ಭಾಷೆಯಲ್ಲಿ ಅದು ವರ. ನಾನು ಆ ವರದ ವಿಷಯದಲ್ಲಿ ನಾನು ತಪ್ಪಾಗಿ ಹೇಳುವುದಿಲ್ಲ. ಖಂಡಿತ ಆ ವರ ಪವಿತ್ರಾತ್ಮನಿಂದ ಬರುವ ವರ. ಆದರೆ ಭಾಳ ಅಗತ್ಯವಾಗಿ ಅದನ್ನು ನಾವು ಮತ್ತು ದೇವರ ಮಧ್ಯದ ಸಂಬಂಧದಲ್ಲಿ ಆ ವರವನ್ನು ಉಪಯೋಗಿಸ್ತು. ಪ್ರಾರ್ಥನೆಯಲ್ಲಿ, ನಮ್ಮ ಏಕಾಂತತನದ ಪ್ರಾರ್ಥನೆಯಲ್ಲಿ ಅದು ಬಹಳ ಅಗತ್ಯ. ಇದು ದೇವರ ವಾಕ್ಯದ ಆಧಾರ. ಅದು ಬಿಟ್ಟು ಸಭೆಯಲ್ಲಿ ಗೊಂದಲಕ್ಕೆ ಗಲಿಬಿಲಿಗೆ ಕಾರಣ ಆಗಲಿಕ್ಕೆ ಯಾವತ್ತೂ ಪವಿತ್ರಾತ್ಮನ ಎಡೆ ಕೊಡೋದಿಲ್ಲ. ನಾವು ಸ್ಪಷ್ಟವಾಗಿದ್ದೇವೆ ದೇವರ ವಾಕ್ಯದಲ್ಲಿ, ಅದನ್ನು ಸ್ಪಷ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳನ್ನು ನಾವು ಕೊಡ್ಬೋದು, ಆದರೆ ಇದರಲ್ಲಿ ಚರ್ಚೆ ಬೇಡ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಯಾರು ಬೇಕಾದರೆ ಏನು ಹೇಳ್ಕೊಳ್ಳಿ, ನಮಗೆ ತೊಂದರೆ ಇಲ್ಲ. ನಾವು ದೇವರ ವಾಕ್ಯದ ಪ್ರಕಾರ ಸಭೆಯಲ್ಲಿ ಅನ್ಯ ಭಾಷೆ ಉಪಯೋಗಿಸುವುದು, ಅರ್ಥ ಹೇಳುವವನಿಲ್ಲದಿದ್ದರೆ ಅದು ದೇವರ ವಾಕ್ಯದಲ್ಲಿ ಸರಿಯಾದ ಒಂದು ಸಂದರ್ಭದಲ್ಲಿ ಉಪಯೋಗ ಮಾಡುವ ವರ ಅಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಆದ್ದರಿಂದ ಪವಿತ್ರಾತ್ಮ ಭರಿತರಾಗಿ, ಯೂದನ ಪುಸ್ತಕದಲ್ಲಿ ನೋಡ್ತೇವೆ, ಯಾವಾಗ ನೀವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿ, ಅಂದರೆ ಅದು ನಾವು ಕ್ರಿಸ್ತನ ನೆಲೆಗೊಂಡಾಗ ನಮಗೆ ಸಿಗುವ ಫಲ. ನಮ್ಮ ಪ್ರಾರ್ಥನೆಗಳು ಆ ರೀತಿಯಾಗಿರ್ತದೆ, ದೇವರ ಚಿತ್ತಕ್ಕೆ ಅನುಸಾರವಾಗಿರ್ತದೆ. ದೇವರ ವಾಕ್ಯದಲ್ಲಿ ನಾವು ಯಾಕೋಬನ ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಿರಿ, ಅದು ನಿಮಗೆ ಸಿಗುವುದು. ನಮ್ಮ ಪ್ರಾರ್ಥನೆಗಳು ದೇವರ ಚಿತ್ತ ಪ್ರಕಾರ ಇರಬೇಕು, ದೇವರ ಆಲೋಚನೆ ಪ್ರಕಾರ, ದೇವ ವಾಕ್ಯದ ಆಧಾರದಲ್ಲಿ ಇರಬೇಕು. ಅದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ. ಅದು ನಾವು ಕ್ರಿಸ್ತನ ನೆಲೆಗೊಂಡಾಗ ಈ ಒಂದು ಫಲವು ನಮ್ಮಲ್ಲಿ ಕಂಡು ಬರುತ್ತದೆ. ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದು, ನಮ್ಮ ಪ್ರಾರ್ಥನೆಗಳು ದೇವರ ವಾಕ್ಯಕ್ಕೆ ಆಧಾರವಾಗಿರ್ತವೆ. ಆದ್ದರಿಂದ ಈ ಸಂಗತಿಗಳನ್ನು ಇವತ್ತು ನಾವು ಮುಖ್ಯವಾಗಿ ಕ್ರಿಸ್ತನ ನೆಲೆಗೊಂಡಾಗ ಒಂದು ಪ್ರಾರ್ಥನೆಯ ಫಲ ನಮಗೆ ಸಿಗ್ತದೆ. ದೇವರು ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಾಗ, ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರ ಸಲ್ಲಿಕೆಯಾಗಲಿ. ಆಮೆನ್.